ನನ್ನ ನೆಚ್ಚಿನ ಗುರುಗಳಾದ ಬೇಲಿಮಠ ಸ್ವಾಮೀಜಿಗಳು, ನಾವು ಇವತ್ತು ಈ ಮೈಕ್ ಇಟ್ಕೊಂಡಿದ್ದೀವಿ, ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸ್ಫೂರ್ತಿನೇ ಗುರುಗಳು. ಪ್ರತಿ ಹಂತದಲ್ಲೂ ನನಗೆ ಬೆಂಕಟ್ಟಿದ್ದಾರೆ. ರಾಮು ಬಿಡಬೇಡ, ನೀವು ಹೋರಾಟ ಮುಂದುವರ್ಸು. ಅದು ಇನ್ನೊಬ್ಬ ಅಣ್ಣ ಇದ್ದಾರೆ ನನಗೆ, ಅಣ್ಣ ಸೋಮಶೇಖರಣ್ಣ ಅಂತ. ನಾನು ಬೆಂಗಳೂರಿಗೆ ಬಂದಾಗ ಒಂದು ಮಾತು ನೆನಪು ಮಾಡ್ಕೊಂಡೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಯಾರಿಗೂ ಹರ್ಟ್ ಆಗಬಾರ್ದು, ನೋವಾಗಬಾರ್ದು, ಸತ್ಯನ ನಾವು ಹೇಳಲೇಬೇಕಾಗ್ತದೆ. ನಾನು ಬೆಂಗಳೂರು ಬಂದಾಗ ನನಗೆ 10 ರೂಪಾಯಿ ನನ್ನ ಜೋಬಲ್ಲಿ ಇರಲಿಲ್ಲ. ನನಗೆ ಬೆಂಗಳೂರಿನಲ್ಲಿ ಮದುವೆ ಆಗಿದ್ದೆ, ಆದರೆ ಮನೆ ಮಾಡೋದಕ್ಕೆ ಶಕ್ತಿ ಇಲ್ಲ. ಇಂಥ ಟೈಮಲ್ಲಿ ಒಂದ್ಸರಿ ನನ್ನ ಅಣ್ಣ ಪರಿಚಯ ಮಾಡೋದು, ನನ್ನ ಚಿನ್ನದ ರಾಮ ಅಂತ ಕರೆದು. ಯಾವತ್ತು ಚೀನಾರಾಮನಲ್ಲ, ಚಿನ್ನದ ರಾಮ ಅಂತ. ಯಾಕಂದರೆ ನನ್ನ ಹತ್ರ ಚಿನ್ನ ಇದೆ ಅನ್ನೋದು ಗೊತ್ತಿತ್ತು ಅವನಿಗೆ, ಆದರೂ ದುಡ್ಡಿಲ್ಲ ನನ್ನ ಹತ್ರ. ಅಂಥ ಟೈಮಲ್ಲಿ ನನ್ನನ್ನು ಅವ್ರು ಸ್ಪೆಷಲ್ ಡಿ ಸಿ ಆಗಿತ್ತು ಬೆಂಗಳೂರು ನಗರ ಜಿಲ್ಲೆಗೆ. ಯಾವುದೋ ಒಂದು ಕೆಲಸಕ್ಕೆ ಯಾವುದೋ ಒಂದು ಕೆಲಸ ಇತ್ತು. ರಮಣ ಆ ಕೆಲಸ ಮಾಡ್ಕೊಡ್ತೀನಿ, ಅದರಲ್ಲಿ ಏನು ಬರುತ್ತೆ ತಗೋಪ್ಪ ಅಂತ. ಆಗ ಒಂದು 3 ಲಕ್ಷ ರೂಪಾಯಿ ನನಗೆ ಬಂತು. ಆ 3 ಲಕ್ಷ ರೂಪಾಯಿನಲ್ಲಿ 80,000 ರೂಪಾಯಿಗೆ ಒಂದು ಈಸ್ ಮನೆ ತೊಗೊಂಡೆ. ಪಾತ್ರೆ ಸಾಮಾನುಗಳು ಏನೇನು ಬೇಕೋ ಸಣ್ಣ ಪುಟ್ಟದೆಲ್ಲ ತೊಗೊಂಡು ಅಲ್ಲಿ ಪ್ರಾರಂಭ ಆದ ಜರ್ನಿ ನನ್ನ 26 ವರ್ಷ ಹಿಂದೆ. ಇವತ್ತು ಬೆಂಗಳೂರಿನಲ್ಲಿ ಸುಸಜ್ಜಿತವಾದಂಥ ಮನೆಯೂ ಇದೆ, ಸುಸಜ್ಜಿತವಾದಂಥ ಆಫೀಸು ಇದೆ, ಕಾರು ಇದೆ, ಓಡಾಡ್ತೀನಿ. ಕಷ್ಟಪಟ್ಟು ಎಲ್ಲಿ ಬೇರೆಯವ್ರ ಥರ ರೋಲ್ ಕಾಲು ಹೊಟ್ಟೆ ಪಾಡಿಗಾಗಿ ಜೀವನ ಮಾಡೋಂಥ ಕೆಲಸ ನಾನು ಮಾಡಿದ್ದೆ. ಅದ್ರಲ್ಲಿ ಯಾಕೆ ಇವಾಗ ಹೇಳ್ಬೇಕಾಗ್ತದಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳು ಬಂದಾಗ ಇವತ್ತೇನು ಸ್ವತಂತ್ರ ಬಂದು ನಾವು ಸ್ವತಂತ್ರವಾಗಿ ಜೀವಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನಾವು. ಇಲ್ಲಿ ನಾನು ಬಂದಾಗ ನನ್ನೆಲ್ಲ ಹುಡುಗರು, ನಾನು ನಾಗರಾಜ್ಗೆ ಹೇಳಿದೆ, ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಸಮಿತಿ ರಾಜ್ಯಾಧ್ಯಕ್ಷ ಆಗಿ ಒಪ್ಕೊಳ್ಳೋದಕ್ಕೆ ನಾನು ಭಾಳ ಸಾರಿ ಪ್ರಯತ್ನ ಮಾಡಿದೆ. ಆದರೂ ಇಲ್ಲಿ ಗೊಂದಲಗಳೇನು ಅಂತಂದರೆ, ನಾನು ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಯಾಕಂದರೆ ಗುರುಗಳು ಮಾತಾಡೋದಿದ್ದಾರೆ, ಗುರುಗಳು ಭಾಳಷ್ಟು ಉತ್ತಮವಾದಂಥ ಸಲಹೆ ಕೊಡ್ತಾರೆ. ಆಮೇಲೆ ನಿಮ್ಮ ಮಾತುಗಳು ಕೇಳಬೇಕು ಅಂತ ನನಗೆ ಆಸೆ ಇದೆ, ನಿಮ್ಮ ಅಭಿಪ್ರಾಯಗಳು ಕೇಳಬೇಕು. ಸ್ವಚ್ಛವಾದ ಮನಸ್ಸಿಂದ ಸ್ವಚ್ಛವಾದ ಕೆಲಸವನ್ನು ದೇಶಾದ್ಯಂತ ಮಾಡಬೇಕಾಗಿದೆ. ಇಡೀ ಭಾರತ ದೇಶ ಇವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವು ಸಂಘಟನೆ ಮಾಡಿದ್ವಿ, ಎಲ್ಲ ರಾಜ್ಯದಲ್ಲಿ. ಇವತ್ತು ಜಮ್ಮು ಕಾಶ್ಮೀರಲ್ಲಿ 17 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ. ಅಲ್ಲಿನ ಜನ ನಮಗೆ ಮಾತಾಡ್ತಾರೆ, ಭಯ ಆಪ್ ಹಮಾರಾ ಭಗವಾನ್ ಹೈ, ಆಪ್ಕೆ ಲಿಯೇ ಮೈ ಜಾನ್ ದೀಗೆ, ಆಪ್ ಆಗೆ ಚಲೋ ಅಂತ ಮಾತಾಡ್ತಾರೆ ಸ್ಲೋಗನ್. ಇದು ಎಲ್ಲಾ ರಾಜ್ಯಗಳಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಸ್ಲೋಗನ್. ಒಬ್ಬ ದಕ್ಷಿಣ ಭಾರತದ ವ್ಯಕ್ತಿಗಳನ್ನ ಉತ್ತರ ಭಾರತದಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ ನಾಯಕತ್ವನ. ಉತ್ತರ ಭಾರತದವರು ಅವರದೇ ಆದಂಥ ದಿಮಾಕು, ಅವರೇ ಆದ ಸ್ಟೈಲ್ಗಳು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ಅವರೆಲ್ಲರೂ ನಾವು ಹೇಳ್ತಕ್ಕಂಥ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆ ದೃಷ್ಟಿಯಲ್ಲಿ ಸಮಾಜವನ್ನ ಬೆಳೆಸಬೇಕು, ಹೋಗ್ಬೇಕು ಅಂತ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಹೇಗಿತ್ತು, ಅವ್ರಿಗೆ ಹೇಗೆ ಕಷ್ಟಗಳು ಪಟ್ಟರು ಅನ್ನೋದನ್ನ ನಾವು ಬುಕ್ಗಳಲ್ಲಿ ಓದಿರೋದೇ ಒಂಥರ ಇದ್ರು. ಮಹಾನಾಯಕ ಬಂದ ಮೇಲೆ ಪ್ರತಿ ಮನೆಯಲ್ಲಿ ಮನಸ್ಸುಗಳು ಇವತ್ತು ಆ ಚಿಂತನೆಗಳನ್ನ, ಅವರ ಬಾಧೆಗಳನ್ನ, ಅವರ ಶಾಂತಿಯುತವಾದಂಥ ಹೋರಾಟವನ್ನ ಗಮನಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಈ ದೇಶದಲ್ಲಿ ನೋಡ್ತಾ ಇದ್ದೀವಿ. ಮೊದಲು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಯುವಕರು, ಬಹಳಷ್ಟು ಹಳ್ಳಿಗಳಲ್ಲಿ ಯಾವ ಸೀರಿಯಲ್ ನೋಡೋದಿಲ್ಲ. ಮಹಾನಾಯಕ ಬಂತು ಅಂದ್ರೆ ಎಲ್ಲ ಚೇರ್ಗಳ ಹತ್ರ ಕೂತ್ಕೊಂಡು, ಮನೆಯಲ್ಲಿ ಕೂತ್ಕೊಂಡು ಚಾಪೆ ಹಾಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋಂಥದ್ದನ್ನೇ ಗಮನಿಸಿದ್ವಿ ನಾವು. ಈ ದಿಕ್ಕಿನಲ್ಲಿ ಇವತ್ತು ಸಮಾಜವನ್ನು ನಾವು ಹೆಚ್ಚಿಸುವಂತ ಕೆಲಸ ಆಗ್ಬೇಕು. ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಮಾಡಿ. ಸಂಘಟನೆಗಳು ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಇದಾವೆ, ನಾನು ಇಲ್ಲ ಅಂತ ಹೇಳಲ್ಲ. 16 ಸಂಘಟನೆಗಳಿದ್ದಾವೆ, 100 ಸಂಘಟನೆಗಳಾಗಿದ್ದಾವೆ, ಇನ್ನೂ 1000 ಆಗಲಿ. ಆದ್ರೆ ಮನಸ್ಸುಗಳಲ್ಲಿ ಇರ್ತಕ್ಕಂಥ ವಿಷಯನ ಮಾತ್ರ ಬದಲಾವಣೆ ನಾವು ಮಾಡ್ಕೊಳ್ಳೇಬೇಕು. ಅದೇನು ಬದಲಾವಣೆ ಮಾಡ್ಕೋಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷಯ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತ ಎಲ್ಲರ ಮನೆಗೂ ಹೋಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅಮೃತ ತಲುಪದೇನೆ ಕೆಲವರೇ ನಮ್ಮಲ್ಲಿ ಇರ್ತಕ್ಕಂಥ IAS, IPS, IRS, IFSಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, MLAಗಳು, MP ಗಳು ನಿರಂತರವಾಗಿ ಅವರೇ ಅವ್ರ ಕುಟುಂಬಕ್ಕೆ ಚೆಕ್ ಡ್ಯಾಮ್ ಮಾಡ್ಕೊಂಡಿದ್ದಾರೆ. ಆ ಚೆಕ್ ಡ್ಯಾಮ್ ಮಾಡ್ಕೊಂಡು ಕೆಳಗಡೆವರೆಗೂ ಹೋಗ್ತಾನೆ ಇಲ್ಲ ಅದು. ನಾನು ಬಂದಾಗ ಬಹಳ ಹುಡುಗರು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ಮಾಸ್ಟರ್ ಡಿಗ್ರಿ ಓದ್ತಾ ಇರ್ತಕ್ಕಂಥವ್ರು, ದೊಡ್ಡ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು ನಾವು ಕಡಿಮೆ ಸಂಖ್ಯೆಯಲ್ಲಿ ಕರೆದಿವಿ. ಆಕ್ಚುಲಿ ನಾನು ನಮ್ಮ ಸಂಘಟನೆಯ ಹಿರಿಯ ಮುಖಂಡರು ನಾನು ಕರೆದಿಲ್ಲ. ನಾಗರಾಜಿಗೆ ನೀನು ಹೊಸ ನಾಯಕ, ನೀನು ಈ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷ ಜವಾಬ್ದಾರಿ ತಗೊಂಡು ಓಪನ್ ಆಗಿ ಡಿಕ್ಲೇರ್ ಮಾಡು. ಕೆಲವರು ಮಾತಾಡ್ತಾರೆ ಚಿನಾರಾಮ್ ಅವರು BJP. ಹೌದು, ನಾನು BJP. ಅದು BJP ಇದ್ದಾಗ BJP. ಇವತ್ತು ನಾನು ಹಾಕೊಂಡ್ಬಿಡ್ತೀವಿ, ನಾನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಬ್ಯಾನ್ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ. ಇವತ್ತು ದೇಶಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನ ತಗೊಂಡು ಹೋಗ್ಲೇಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಅಮೃತವನ್ನ ಬಡವರಿಗೆ ತಲುಪಿಸಲೇಬೇಕು. ಇವತ್ತು ಗುಡಿಸಲಲ್ಲಿ ಇರ್ತವನು, ಚಪ್ಪಲಿ ಹೊಲಿ ಅಂತವನು, ಜೀತ ಮಾಡಂತವನು, ಒಬ್ಬತ್ತು ಗೂಡು ಗೆಲ್ದಿರ್ತಕ್ಕಂಥವನು ಇವತ್ತು ಯಾವ ರೀತಿ ಇದಾರೆ ಅಂತಕ್ಕಂಥದ್ದು ನೋವನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬರ್ತದೆ. ನಮ್ಮಲ್ಲಿ IAS, IPS ಅವರು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. MLAಗಳು ಆಗ್ತಾರೆ, MP ಆಗ್ತಾರೆ. ದೇಶದ ಎಲ್ಲ ಸೌಲಭ್ಯಗಳು ಅವರೇ ತಗೊಳ್ತಾರೆ, ಅವ್ರ ಕುಟುಂಬಕ್ಕೆ ತಗೊಂತಾರೆ. ಬಡವ್ರ ಕತೆ ಯಾರು ನೋಡ್ಬೇಕು? ಬಡವ್ರ ಬಗ್ಗೆ ಯೋಚನೆ ಮಾಡೋರು ಯಾರು? ಈ ದೇಶದ ಪರಿಸ್ಥಿತಿ ಏನು? ಇವತ್ತು ಯಾರ ಪರಿಸ್ಥಿತಿ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇದ್ದಾರೆ? ಇವತ್ತು ನಮ್ಮ ರಾಜ್ಯದ ಈ ವರ್ಷದ ಬಜೆಟ್ 33,000 ಕೋಟಿ.
ನಮ್ಮ ರಾಜ್ಯದ ಬಜೆಟ್ 33,000 ಕೋಟಿ ನಮ್ಮ ಎಸ್ಸಿಗಳಿಗೆ ಬಜೆಟ್ ಇಟ್ಟಿದ್ದಾರೆ ಸರ್ಕಾರ. ಈ ದುಡ್ಡು ಎಲ್ಲ ಹೋಗ್ತಾ ಇದೆ, ಯಾರಿಗೆ ಸಿಗ್ತಾ ಇದೆ? ಯಾಕೆ ಮನೆ ಮನೆಗೆ ಹೋಗ್ತಾ ಇಲ್ಲ? ಅದು ಈ ಬಗ್ಗೆ ಯೋಚನೆ ಮಾಡೋರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಬರೆದ ದಿವಸ ಆನಂದವಾಗಿ ಇವತ್ತು ನವೆಂಬರ್ 26ನೇ ತಾರೀಕು ಸಂವಿಧಾನ ಸಮರ್ಪಣೆ ಮಾಡ್ತಾರೆ. ಅವತ್ತು ರಾತ್ರಿ ಬಂದು ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನಾಗರಾಜ್ ಆವಾಗ ಹೇಳ್ತಾ ಇದ್ದು ಹಳ್ಳೋ ಕತೆ ಹೇಳಿದ್ರು, ನಾನೊಂದು ಡ್ಯಾನ್ಸ್ ಕತೆನೂ ಹೇಳ್ತೀನಿ. ಡ್ಯಾನ್ಸ್ ಹೇಗೆ ಮಾಡ್ತಾರೆ ಅಂತಂದ್ರೆ ಆನಂದವಾಗಿ ಕುಣಿತಾ ಇರ್ತಾರೆ, ಡ್ಯಾನ್ಸೇ ಮಾಡ್ತಾರೆ. ಆಗ ರತ್ನು ಅವರ PA ಕೇಳ್ತಾರೆ, ಬಾಬಾ ಸಾಹೇಬ್ರೆ ಯಾವತ್ತೂ ನೀವು ಇಷ್ಟೊಂದು ಆನಂದವಾಗಿದ್ದು ನಾವು ನಮ್ಮ ಕಣ್ಣಲ್ಲಿ ನೋಡ್ಲಿಲ್ಲ, ಯಾವಾಗೂ ದುಃಖದಲ್ಲಿ ಇರ್ತಾ ಇದ್ರಿ, ಇವತ್ತೇನು ಇಷ್ಟು ಆನಂದ ಪಡ್ತಾ ಇದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಒಬ್ಬ ರಾಜನ ಹೊಟ್ಟೆಯಲ್ಲಿ ರಾಜ ಹುಡ್ತಾ ಇದ್ದ, ರಾಣಿ ಹೊಟ್ಟೆಯಲ್ಲಿ ರಾಣಿ ಹುಡ್ತಾ ಇದ್ಲು. ಇವತ್ತು ನನ್ನ ಜನ ಮತದಾರರು ಅವ್ರು ಓಟ್ ಹಾಕೋ ಅಧಿಕಾರ ಕೊಟ್ಟಿದ್ದೀನಿ. ಓಟ್ ಹಾಕೋ ಬೆರಳಲ್ಲಿ ಅವ್ರು ಓಟ್ ಹಾಕೋದ್ರಿಂದ ಇವತ್ತು ರಾಜ ಉತ್ಪತ್ತಿ ಆಗ್ತಾನೆ, MLA ಆಗ್ತಾನೆ, MP ಆಗ್ತಾನೆ, ಅವ್ರಿಗೆ ಹಕ್ಕನ್ನು ಕೊಟ್ಟಿದ್ದೀನಿ ನಾನು ಅಂತ ಮಾತಾಡ್ತಾರೆ. ಇವೆಲ್ಲ ನಮ್ಗೊಂದು ರೀತಿ ಭಾವುಕರಾಗ್ಬಿಡ್ತೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನ ಎಲ್ಲಿ ಪ್ರಾರಂಭ ಮಾಡಬೇಕು, ಎಲ್ಲಿ ಅಂತ್ಯ ಮಾಡಬೇಕು, ಯಾವ ವಿಷಯನ ಹೇಳ್ಬೇಕು, ಯಾವ ವಿಷಯ ಬಿಡ್ಬೇಕಂತಾನೆ ಅರ್ಥ ಆಗಲ್ಲ ಮಾತಾಡಕ್ ಶುರು ಮಾಡಿದಾಗ. ಆದ್ರೆ ಒಂದು ನೋವಂತೂ ಇದೆ ನಮ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಸರ್ವರಿಗೂ ತಲುಪಲೇಬೇಕು. ಇವತ್ತು IAS ಮಾಡ್ಕೊಂಡು ಮನೇಲಿ IAS ಆಗ್ತಾರೆ, IPS ಮನೇಲಿ IPS ಆಗ್ತಾರೆ, MLA ಮಕ್ಕಳು MLA ಆಗ್ತಾರೆ. ನಾನು ಯಾವುದೇ ರಾಜಕಾರಣಿಗಳ ಸಿಲೆಕ್ಟ್ ಇಷ್ಟಪಡಲ್ಲ, ಆದ್ರೂ ಹೇಳಲೇಬೇಕಾಗ್ತದೆ. ಇವತ್ತು ಜಗಜೀವನ್ ರಾಮ್ ಅವರು ಭಾರತದ ಮೊದಲನ ಫಲಾನುಭವಿ 1952ರಲ್ಲಿ ಏನ್ ಮೀಸಲಾತಿಯನ್ನ ಮತ್ತು ಸಾರ್ವತ್ರಿಕ ಚುನಾವಣೆಗಳು ಆದವು, ಆ ಸಂದರ್ಭದಲ್ಲಿ ಮೊದಲನೇ ಫಲಾನುಭವಿ ಜಗಜೀವನ್ ರಾಮ್ ರವರು. ನಾನು ಜಗಜೀವನ್ ರಾಮ್ ಹೆಸರನ್ನ ವೈಯಕ್ತಿಕವಾಗಿ ಗೌರವ ಕೊಡ್ತೇನೆ. ಆದ್ರೆ 10 ಸಾರಿ ಮೀಸಲಾತಿಯ ಸೌಲಭ್ಯಗಳನ್ನ 10 ಟರ್ಮ್ 50 ವರ್ಷ ಉಪ ಪ್ರಧಾನಿ ಆಗೋವರೆಗೂ ಮೀಸಲು ಕ್ಷೇತ್ರದಲ್ಲೇ ನಿಲ್ತಾರೆ ಅವರು. ಅವ್ರ ಮಗಳೊಬ್ಳಿದ್ದು ಮೀರಾ ಅಂತ, ಕೆಲವರೆಲ್ಲ ಮೀರಾ ಕುಮಾರಿ ಅಂತೀರಾ, ಮೀರಾ ಕುಮಾರ ಅಂತಾರೆ, ಹೀಗೆ ಹಲವಾರು ರೀತಿಯಲ್ಲಿ ಕರ್ಕೋತಾರೆ. ಆದ್ರೆ ಮೀರಾ ಕುಮಾರಿ ಅಲ್ಲ ಎಂಬ ಮೀರಾ ಕುಮಾರ್ ಶಾಸ್ತ್ರಿ. ಆಕೆ IFS ಇಂಡಿಯನ್ ಫಾರಿನ್ ಸರ್ವಿಸ್ ಹಲವಾರು ದೇಶದ ಹೈ ಕಮಿಷನರ್, ಅಂಬಾಸಡರ್ ಆಗಿ ಹಲವಾರು ಹುದ್ದೆಗಳಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾಳೆ ಅಮ್ಮ. ತಂದೆ ಉತ್ತುಂಗದಲ್ಲಿ ಇರ್ತಾರೆ ರಾಜಕೀಯದಲ್ಲಿ. ನಾನು ರಾಜಕಾರಣಿ ಆಗ್ಬೇಕು ಅನ್ನೋ ಆಸೆಯಿಂದ ಆಕೆ ಏನ್ ಮಾಡ್ತಾಳೆ, ಎಲೆಕ್ಷನ್ ಚುನಾವಣೆಗೆ ಸ್ಪರ್ಧೆ ಮಾಡಕ್ ಹೋಗ್ತಾಳೆ. ಎಲೆಕ್ಷನ್ ಕಮಿಷನ್ ಹೇಳ್ತದೆ, ನೀನು SC ಅಲ್ಲ, ನೀನು ಮೇಲ್ಜಾತಿಯ ಬ್ರಾಹ್ಮಣರ ಮದುವೆ ಆಗಿದ್ಯಾ, ಹಾಗಾಗಿ ನೀನು SC ಅಂತ ಒಪ್ಕೊಳಕ್ ಆಗೋದಿಲ್ಲ, ನಿನ್ಗೆ SC ಸರ್ಟಿಫಿಕೇಟ್ ಒಪ್ಪಲ್ಲ ಅಂತ ತಿರಸ್ಕರಿಸ್ತಾರೆ. ಕೂಡ್ಲೇ ಹೋಗ್ತಾಳೆ, ಗಂಡನ ಡೈವರ್ಸ್ ಕೊಟ್ಬಿಡ್ತಾಳೆ. ಗಂಡನ ಡೈವರ್ಸ್ ಕೊಟ್ಮೇಲೆ ಏನಾಯ್ತು, ತನ್ನ ತಂದೆ ಜಾತಿನ ರಿನ್ಯೂವಲ್ ಮಾಡ್ಕೋತಾಳೆ SC ಅಂತ. ತಂದೆ ಜಾತಿ ರಿನ್ಯೂವಲ್ ಮಾಡ್ಕೊಂಡ್ಮೇಲೆ ಆಕೆ 3 ಮಕ್ಕಳು ಹುಟ್ಬಿಟ್ವು. ಯಾರಪ್ಪ? ಅಪ್ಪ ಯಾರು? ಅದೇ ಕುಮಾರ್ ಶಾಸ್ತ್ರಿನೇ. ಲೆಕ್ಕಿಗೆ ಡೈವರ್ಸ್ ಮಾಡ್ತಾರೆ, ಮಾಡ್ಕೊತಾಳೆ. ಆದ್ರೆ ತನ್ನ ಗಂಡನ ಜೊತೆಲೆ ಸಂಸಾರ ಮಾಡಿ 3 ಮಕ್ಕಳು ಹುಟ್ಟಿದಾವೆ ಆಕೆಗೆ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಆಕೆಯನ್ನ ನಿಂದಿಸ್ಬೇಕು ಅನ್ನೋ ದೃಷ್ಟಿ ಅಲ್ಲ, ಮೀಸಲಾತಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. 6 ಟರ್ಮ್ 30 ವರ್ಷಗಳ ಕಾಲ ಲೋಕಸಭಾ ಅಧ್ಯಕ್ಷರಾಗಿದ್ರು ಮೀಸಲು ಕ್ಷೇತ್ರದಲ್ಲೇ ನಿಲ್ತಾ ಇದ್ವು ಆಕೆ. ಅಂಬೇಡ್ಕರ್ ಒಂದ್ಸಾರಿ 1954ರಲ್ಲಿ ಹರಿಯಾಣದಲ್ಲಿ ರಾಷ್ಟ್ರ ಮಟ್ಟದ ಸಮಾವೇಶ ನಡೀತಾ ಇರ್ತದೆ. ಬಾಬಾ ಸಾಹೇಬ್ ಕಣ್ಣ ನೀರು ಹಾಕ್ತಾರೆ. ನಾನು ಯಾವ ಉದ್ದೇಶದಿಂದ ಈ ಮೀಸಲಾತಿಯನ್ನ ಸೌಲಭ್ಯಗಳನ್ನ ತಂದು ಕೊಟ್ಟನೋ, ಈ ಸೌಲಭ್ಯಗಳು ಮೀಸಲಾತಿ ಇವತ್ತು ಪಟ್ಟಣದಲ್ಲಿರ್ತಕ್ಕಂಥ ವಿದ್ಯಾವಂತರು ಶ್ರೀಮಂತರೇ ಮಾತ್ರ ಪಡ್ಕೊಳ್ತಾ ಇದ್ದಾರೆ. ನನ್ನ ಹಳ್ಳಿಯಲ್ಲಿ ಇರ್ತಕ್ಕಂಥ ಅವಿದ್ಯಾವಂತರು ಬಡವರಿಗೆ ಇದು ತಲುಪಲಿಲ್ಲ. ನಾನು ಮೀಸಲಾತಿ ತಂದು ತಪ್ಪು ಮಾಡ್ದ, ಈ ಸಮಾಜಕ್ಕೆ ನಾನು ಕೊಟ್ಟಂತ ಕೊಡುಗೆ ಎಲ್ಲೋ ನಂದು ತಪ್ಪಾಗಿದೆ ಅಂತ ಅನಿಸ್ತಾ ಇದೆ ಅಂತ ಕಳ 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 ಅಂತ ಅಳ್ತಾರೆ. ಬಾಬಾ ಸಾಹೇಬ್ರು ಅಳ್ಬೋದು. ಸ್ವತಂತ್ರ ಬಂದು ಈ ಸಂವಿಧಾನ ಜಾರಿಯಾಗಿ ಈ ಸಾರ್ವತ್ರಿಕ ಚುನಾವಣೆ ಮೀಸಲಾತಿ ಅನುಷ್ಠಾನಗೊಳಿಸಿದ 2 ವರ್ಷದಲ್ಲಿ ಅವ್ರು ಕಣ್ಣಾಗ್ತಾರೆ. ನಾವು 2021ಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಕತೆ ಏನು? ನಮ್ಮ ಬಗ್ಗೆ ಯಾರು ಕೇರ್ ಮಾಡ್ತಾರೆ? ನೋಡಿ, ಎಲ್ಲ ಇಲ್ಲಿ ಇರ್ತಕ್ಕಂಥವ್ರು ಯಾರು ಸಾಮಾನ್ಯ ಹುಡುಗರಲ್ಲ, ಬಹಳ ಬುದ್ಧಿವಂತರಿದ್ದಾರೆ. ಕಷ್ಟಪಟ್ಟು ತಂದೆ ತಾಯಿ ಕೂಲಿ ಮಾಡಿ ಜೀತ ಮಾಡಿ ಒಪ್ಪತ್ತು ಊಟಕ್ಕೆ ಇಲ್ಲದೆ ವನವಾಸ ಮಾಡಿಕೊಂಡು MA ಮಾಡ್ರಪ್ಪ, MCom ಮಾಡ್ರಪ್ಪ, MSc ಮಾಡ್ರಪ್ಪ, MSW ಮಾಡ್ತಾ ಇದ್ರು. ನಾನು ಬಂದಾಗ ಕೇಳಿದಾಗ ನನಗೂ ಸ್ವಲ್ಪ ಪರಿಚಯ ಮಾಡ್ಕೊಂಡೆ ಹೊಸದಾಗಿದ್ದು ಬಂದಾಗ. ಈಗ ಇವ್ರ ಸ್ಥಿತಿಗಳ ಬಗ್ಗೆ ಯೋಚನೆ ಮಾಡೋದು ಯಾರು? ಸಂವಿಧಾನ ಜಾರಿಯಾಗಿದೆ, ಇವತ್ತು ನಾವು ಸ್ವತಂತ್ರರಾಗಿ ಬದುಕ್ತಾ ಇದ್ದೇವೆ. ಆದ್ರೆ ಆರ್ಥಿಕವಾದ ಬದಲಾವಣೆ ಆಗ್ಲಿಲ್ಲ, ಸಾಮಾಜಿಕ ಬದಲಾವಣೆ ಆಗ್ಲಿಲ್ಲ. ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಬದುಕುಗಳನ್ನ ಕೇಳತಕ್ಕಂಥ ಒಬ್ಬ MLA ಇಲ್ಲ, ಎಲ್ಲ ನಮ್ಮ ಬದುಕುಗಳನ್ನ ಕೇಳ್ತಕ್ಕಂಥ ಒಬ್ಬ MP ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದಕ್ಕೆ. ಕಂಬಾಲ್ಪಲ್ಲಿಯಲ್ಲಿ ಜೀವಂತವಾಗಿ ಸುಟ್ಟಾಕಿದ್ರು ಅಲ್ಲಿಂದ ಆ ಕ್ಷೇತ್ರದ MP ಆಗಿದ್ದಂಥವ್ರು ನಮ್ಮ KH ಮುನಿಯಪ್ಪನವರು. KH ಮುನಿಯಪ್ಪನವರು ಆ ಸ್ಥಳಕ್ಕೆ ಹೋಗೋದೇ ಇಲ್ಲ, ಕಂಬಾಲ್ಪಲ್ಲಿ ಜಾಗಕ್ಕೆ ಹೋಗೋದಿಲ್ಲ ಅವರು.
ಕಾರಣ ಏನೋ, ಹೋದ್ರೆ ಎಲ್ಲಿ ಮೇಲ್ಜಾತಿಗಳು ನಮ್ಗೆ ಓಟ್ ಹಾಕಲ್ವ ಅನ್ನೋ ಒಂದು ಭಯ. ಆಗ ಗೃಹ ಮಂತ್ರಿ ಆಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ. ನಿನ್ ಕರ್ತವ್ಯ ಅದು. ಅಲ್ಲಿ ಸತ್ತಿದ್ದಾರೆ 7 ಜನ ಜೀವಂತ ಸುಟ್ಟಾಕಿದ್ದಾರೆ. ನೀವು ಹೋಗ್ಬೇಕಾಗಿತ್ತು ಅಲ್ಲಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಮೀಸಲಾತಿ ಕೊಟ್ಟು MLA ಆಗು MP ಆಗು ಅಂತ ಯಾಕೆ ಮೀಸಲಾತಿ ಕೊಟ್ಟರು? ಅವ್ರ ಉದ್ದೇಶ ಏನಿತ್ತು? ಎಲ್ಲಿ ಸಂವಿಧಾನದ ಬದ್ಧವಾದ ಹಕ್ಕುಗಳನ್ನ ಉಲ್ಲಂಘನೆ ಆಗ್ತವೆ, ಅದ್ರ ಬಗ್ಗೆ ದೌರ್ಜನ್ಯ ಆಗ್ತವೆ, ಕೊಲೆಗಳಾಗ್ತವೆ, ಅನ್ಯಾಯಗಳಾಗ್ತವೆ, ಅಂತ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಅಂತ ನಿಮ್ಗೆ ಮೀಸಲು ಕ್ಷೇತ್ರ ಕೊಟ್ಟಿರೋದು. ನಿಮ್ ಸ್ವಂತ ಸೌಭಾಗ್ಯ ಮಾಡ್ಕೊಳಕ್ಕಲ್ಲ, ಅನುಕೂಲ ಮಾಡ್ಕೊಳಕ್ಕಲ್ಲ. ಈ ವಿಚಾರನೂ ನಾವು ಯೋಚನೆ ಮಾಡ್ಬೇಕಲ್ವಾ? ಇದು ಮಾಡೋದಿಲ್ಲ. ಚೀನಾರಾಮು ಇದ್ರ ಪ್ರಶ್ನೆ ಮಾಡಿದ್ರೆ, ಚೀನಾರಾಮು ನೋಡ್ರಿ ನಮ್ಮದ ದೊಡ್ಡ ನಾಯಕರು ಖರ್ಗೆ ಅವರು, ಅವ್ರ ಬಗ್ಗೆ ಮಾತಾಡ್ತಾರೆ. H. ಮುನಿಯಪ್ಪ ದೊಡ್ಡ ನಾಯಕರು, ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಮಾತಾಡ್ತಾರೆ. ನಾನು ಬಿಜೆಪಿ ಇರೋದ್ರ ಬಗ್ಗೆ ಕೆಲವರು ಕೋಕು ಮಾತಾಡ್ತಾರೆ. ಚೀನಾರಾಮು ಬಿಜೆಪಿ ಒಂದು ಸಾರಿ ನಮ್ಮ ರಮೇಶ್ ಜಿಗಜಿಣಗಿ ಅವರು ಸೌತ್ ಇಂಡಿಯಾದಿಂದ ಒಂದು ಮಂತ್ರಿ ಆಗಿದ್ರು ಕೇಂದ್ರದಲ್ಲಿ. ಕಳೆದ ಬಾರಿ ಮಂತ್ರಿ ಆಗಿದ್ದಾಗ ನಾನು ಬಿಜೆಪಿ ನ್ಯಾಷನಲ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ದೆ. SC ಮೋರ್ಚಾದಿಂದ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ರು. ನಾನು ಸನ್ಮಾನ ಮಾಡಿ ಕಾರ್ಯಕ್ರಮದಲ್ಲಿ ಅವ್ರ ಪಕ್ಕದಲ್ಲಿ ವೇದಿಕೆಯಲ್ಲಿ ಕೂತಿದ್ದೆ. ಅವ್ರು ಮಾತಾಡ್ತಾರೆ ಭಾಷಣ ಮಾಡುವಾಗ. 4 ಸಾರಿ MLA, 5 ಸಾರಿ MP ಆಗಿದ್ದು, ಇದು 6ನೇ ಸಾರಿ. ಅವ್ರು ಹೇಳ್ತಾರೆ, ನಾನು ದೇವರ ದಯೆಯಿಂದ 4 ಸಾರಿ MLA ಆಗಿದ್ದೆ, ನಾನು ದೇವರ ದಯೆಯಿಂದ 5 ಸಾರಿ MP ಆಗಿದ್ದೆ, ನಾನು ದೇವರ ದಯೆಯಿಂದ ಮಂತ್ರಿ ಆಗಿದ್ದೇನೆ ಅಂತ ಹೇಳಿದ್ರೆ ವಿನಾ ಆ ಬಾಬಾ ಸಾಹೇಬರು ಕೊಟ್ಟಂತ ಮೀಸಲು ಕ್ಷೇತ್ರದಿಂದ ನಾನು ಗೆದ್ದು ಬಂದೆ ಅಂತ ಒಂದು ಮಾತು ಅವ್ರ ಬಾಯಿಂದ ಬರಲಿಲ್ಲ. ಅಲ್ಲಿ ಮೀಡಿಯಾ ಇತ್ತು. ಅವ್ರ ಮುಂದೆ ನಾನು ಮಾತಾಡಿದ್ರೆ ಅದನ್ನೇ ಸುದ್ದಿ ಮಾಡಕ್ ಬಿಡ್ತಾರೆ. ಅವ್ರ ಕಾಂಟ್ರವರ್ಸಿ ಸುದ್ದಿ ಸಿಕ್ಕಿದ್ರೆ ಸಾಕು, ಹೊಡೆದು ಸಾಕ್ಬಿಡ್ತಾರೆ, ಟಕ 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 ಅಂತ. ನಾನು ಆದ್ರೆ ಸುಮ್ಮನೆ ಇದ್ದೆ. ಮೀಡಿಯಾ ಹೋಯ್ತು. ಇದು ಕೇಳಿದೆ, ಕಾರಜೋಳ ಜಿಗಜಿಣಗಿ ಅವರೇ, ನಿಮಗೆ ದೇವರದಯಿಂದ 4 ಸಾರಿ MLA ಆದ್ರಿ, ದೇವರದಯಿಂದ 5 ಸಾರಿ MP ಆದ್ರಿ, ಮಂತ್ರಿನೂ ಆಗ್ಬಿಟ್ಟಿದ್ದೀರಾ. ಮುಂದೆ ನೀವು ಜನರಲ್ ಕ್ಷೇತ್ರದಲ್ಲಿ ನಿಂತು ಗೆದ್ದು ಬನ್ನಿ. ಆವತ್ತು ನೀವು ದೇವರದಿಂದ ಆಗಿದ್ದಾರೆ ಅಂತ ಹೇಳಿದ್ರೆ ನಾವು ಹೆಮ್ಮೆ ಪಡ್ತೀವಿ. ಆಗೋದು ಮೀಸಲು ಕ್ಷೇತ್ರದಲ್ಲಿ ಮಾತಾಡೋದಕ್ಕೆ, ಬಾಬಾ ಸಾಹೇಬ್ರ ಹೆಸರಿಡೋದಕ್ಕೆ ನಿಮ್ಗೆ ನಾಚಿಕೆ ಆಗ್ತದೆ. ನಿಮಗೆ ಬಾಯಿನಲ್ಲಿ ಹೇಳೋದಕ್ಕೆ ಧ್ವನಿ ಇಲ್ವಾ ನಿಮ್ಗೆ ಮಾತಾಡೋದಕ್ಕೆ ಅಂತೇಳಿ ನಾನು ಅವ್ರನ್ನ ನಿಷ್ಠೂರಾಗಿ ಮಾತಾಡಿದಾಗ ಕೆಲವರು ನನಗೆ ಅಬ್ಜೆಕ್ಷನ್ ಮಾಡಿದ್ರು. ಏನು ನಮ್ಮ ಮಿನಿಸ್ಟರ್ನ ನೀವು ಮಾತಾಡ್ತೀರ? ಮಿನಿಸ್ಟರ್ ಅವ್ರ ಮಿನಿಸ್ಟರ್ ಅಲ್ಲ, ನಮ್ಮೆಲ್ಲರೂ ಮಿನಿಸ್ಟರ್. ಏನು ಶೆಡ್ಯೂಲ್ ಕಾಸ್ಟ್ ಕೋಟಾದಲ್ಲಿ ಗೆದ್ದು ಬರ್ತಿರೋ ಆ ಶೆಡ್ಯೂಲ್ ಕಾಸ್ಟ್ ಜಾತಿಗಳು ಎಷ್ಟಿದೋ ಅಷ್ಟಕ್ಕೂ ನೀವು ಮಿನಿಸ್ಟ್ರು, ಒಂದು ಜಾತಿಗಲ್ಲ. ಈ ವಿಚಾರನ ಅಲ್ಲಿ ಮನವರಿಕೆ ಮಾಡಿದ್ವಿ, ಅಲ್ಲಿ ಅದು ಸಮಾಧಾನ ಆಯ್ತು. ಆದರೆ ನಾನು ಹೇಳ್ತಕ್ಕಂಥದ್ದು, ಮೀಸಲು ಕ್ಷೇತ್ರದಲ್ಲಿ ಗೆದ್ದು ಬರ್ತಕ್ಕಂಥ ನೀವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ? ಅಂಬೇಡ್ಕರ್ ಮೀಸಲಾತಿನ 100 ವರ್ಷ ಅಂತ ಹೇಳಿ ಬಳದ್ರ? ಅವ್ರು ಕೇಳಿದ್ರೆ 10 ವರ್ಷ ರಾಜಕೀಯದ ಮೀಸಲಾತಿಯನ್ನ, 10 ವರ್ಷ ಆದ್ಮೇಲೆ 10 ವರ್ಷ ವಿಸ್ತರಣೆ ಆಯ್ತು, ಮತ್ತೆ 10 ವರ್ಷ ವಿಸ್ತರಣೆ ಆಯ್ತು. 2010ವರೆಗೂ ಮನಮೋಹನ್ ಸಿಂಗ್ ವಿಸ್ತರಣೆ ಮಾಡಿದ್ರು. 2010 ಆದ್ಮೇಲೆ 2020ಗೆ ಇನ್ನೇನು ಬಿಜೆಪಿ ಅಧಿಕಾರದಾಗ ಇರ್ತದೆ, ಮೀಸಲಾತಿ ಕಿತ್ತಾಕ್ಬಿಡ್ತಾರೆ ಅಂತ ಕೆಲವರೆಲ್ಲ ಮಾತಾಡ್ತಾ ಇದ್ರು, ಕೂಗಾಡ್ತಾ ಇದ್ರು, ತುಕಡೆ ಗುಂಪುಗಳು. ನಾನು ಯಾಕೆ ನೋವೊಂದು ಹೇಳ್ತೀನಿ ಅಂದ್ರೆ, ಯಾರು ಮೀಸಲಾತಿ ಕೀಳಲ್ಲ, ಆದ್ರೆ ಬದಲಾವಣೆ ಆಗ್ಬೇಕು. 2020ಗೆ ಜನವರಿ 25ನೇ ತಾರೀಕಿಗೆ ಮೀಸಲಾತಿ ಮುಕ್ತಾಯ ಆಗಿತ್ತು. 2020 ಜನವರಿ 26ನೇ ತಾರೀಕು ಮತ್ತೆ 10 ವರ್ಷ ವಿಸ್ತರಣೆ ಆಗಿದೆ. 2030ವರೆಗೂ ಮೀಸಲಾತಿ, ರಾಜಕೀಯ ಮೀಸಲಾತಿ ಇದೆ. ಯಾರು ಬೆನಿಫಿಷರ್ಸ್, ಅದ್ರ ಫಲಾನುಭವಿಗಳು ಯಾರು? ಯಾರು MLA ಆಗಿದಾನೋ ಅವ್ರ ಮಕ್ಕಳೇ, ಅವರು ಅವ್ರ ಮಕ್ಕಳು. ಯಾರು MLA MP ಆಗಿದಾನೋ ಅವರು ಅವ್ರ ಮಕ್ಕಳು. ಯಾರು IAS ಇದಾನೋ ಅವರು ಅವ್ರ ಮಕ್ಕಳು. ಇದೇ ತರ ಆದ್ರೆ ಮುಂದೆ ನಿಮ್ ಬದುಕುಗಳೇನು? ನಮ್ಮ ಬಗ್ಗೆ ಯೋಚನೆ ಮಾಡೋರು ಯಾರು? ಈ ಸಮಾಜವನ್ನ ತಿದ್ದೋರು ಯಾರು? ಸಮಾಜದ ಬಗ್ಗೆ ಚಿಂತನೆ ಮಾಡುವಂತಾರೆ ಯಾರು? ಈ ಚಿಂತನೆ ಮಾಡುವಾಗ ಹಳ್ಳಿಗಳಲ್ಲಿ ಇವತ್ತು ಕಷ್ಟಪಟ್ಟು MA ಮಾಡ್ಕೊಂಡು, PhD ಮಾಡ್ಕೊಂಡು, MBA ಮಾಡ್ಕೊಂಡು, MSc ಮಾಡ್ಕೊಂಡು, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಊರಿಗೆ ಹೋಗ್ತೀರಾ. ತಾಯಿ ತಂದೆ ಹೇಳ್ತಾರೆ, ಮಗನೇ ನಾನು ಈ ಊರಲ್ಲಿ ಕೂಲಿ ಮಾಡಿ ಜೀತ ಮಾಡಿ ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿ ಓದಿಸಿದಿನಪ್ಪ, ನಿನ್ಗೆ ಉದ್ಯೋಗ ಇಲ್ಲದ್ರೆ ಎಲ್ಲಾದ್ರೂ ಬದುಕೋ, ನಮ್ಮೂರಲ್ಲಿ ಮಾತ್ರ ಕೂಲಿಗೆ ಹೋಗ್ಬೇಡ, ನಮ್ಮೂರಲ್ಲಿ ಮಾತ್ರ ಜೀತಕ್ಕೆ ಹೋಗ್ಬೇಡ ಅಂತ. ವಯಸ್ಸಿಗೆ ಬಂದಿರ್ತೀವಿ, ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ನಮ್ಮ ಬದುಕೇನು? ಹೆಂಡತಿ ಮಕ್ಕಳನ್ನ ಸಾಕ್ಬೇಕು. ಅದಕ್ಕೆ ಒಂದು ರಾಜ್ಯಾಧ್ಯಕ್ಷ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಸಂಘಟನೆ, ಆ ಸಂಘಟನೆಗೆ ಒಂದು ರಾಜ್ಯಾಧ್ಯಕ್ಷನು ನನ್ನ ವಿಸಿಟಿಂಗ್ ಕಾರ್ಡ್ ಕೈಲಿ ಇಟ್ಕೊಂಡು ಅಲ್ಲಿ ಹೋಗೋದು, ಗಲಾಟೆ ಮಾಡಿಸೋದು, ಇಲ್ಲಿ ಗಲಾಟೆ ಮಾಡಿಸೋದು, ಅಲ್ಲೆಲ್ಲ ಲಿಟಿಗೇಷನ್ ಪ್ರಾಪರ್ಟಿಗೆ ಹೋಗೋದು, ಒಂದು 5,000, 10,000, 50,000 ಲಕ್ಷ ಕೊಟ್ರೆ ಅಲ್ಲೊಂದು ಬೋರ್ಡ್ ಹಾಕೋದು, ಜೀವನ ಮಾಡ್ಕೊಳ್ಳೋದು ಆಗ್ತದೆ. ನಾನು ಅದನ್ನು ವಿರೋಧ ಮಾಡ್ತಿರ್ತೀರಪ್ಪ. ಈ ಸ್ಥಿತಿಗೆ ಯಾರು ಕಾರಣ? ಈ ಸ್ಥಿತಿಗೆ ನಮ್ಮಲ್ಲಿ ಬಂದಿರತಕ್ಕಂಥ ಈ ಏನು 75 ವರ್ಷದಿಂದ ಮೀಸಲಾತಿಯನ್ನ ಮತ್ತೆ ಬಾಬಾ ಸಾಹೇಬ್ ಕೊಟ್ಟಂತ ಸ್ವತಂತ್ರವನ್ನ, ಸಂವಿಧಾನಬದ್ಧ ಹಕ್ಕುಗಳನ್ನ ಚಲಾಯಿಸಿ ಸಿಕ್ಕಿದಿದ್ರೆ ನಮ್ಮ ಪರಿಸ್ಥಿತಿ ಈಗ ಆಗ್ತಾಯ್ತಾ? ಇವತ್ತು ಕಷ್ಟಪಟ್ಟು ಹೋಗ್ತಾರೆ ಹುಡುಗರು, ಏನೋ ಡಿಗ್ರಿಗೋಸ್ಕರ ಡಿಗ್ರಿ ಮಾಡ್ತಾರೆ. ಉದ್ಯೋಗ ಬಂದಾಗ ಯಾರು ಹೋಗ್ತದೆ? ಯಾರು IAS ಮಕ್ಕಳಿದಾರೋ, ಯಾರು ಸ್ಥಿತಿವಂತರಿದಾರೋ ಅವ್ರಿಗೆ ಹೋಗ್ತದೆ. ನಾನು ಕಾಲೇಜಿಗೆ ಓದುವಾಗ, ಹೈಸ್ಕೂಲ್ ಓದುವಾಗ, ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಓದುವಾಗ ಬಹಳ ಕಷ್ಟಗಳಿಂದನೇ ಬಂದಿದ್ದೀವಿ. ಹೈಸ್ಕೂಲಲ್ಲಿ ನಮಗೆ ಕಾಕಿ ಪ್ಯಾಂಟು, ವೈಟ್ ಶರ್ಟ್ ಇಲ್ಲದೆ PT ಮೇಸ್ಟ್ರು ಹೊಡೆದು ಮನೆ ಕಳ್ಸೋದು, ಯೂನಿಫಾರ್ಮ್ ಎಲ್ಲ ಹೋಗ್ತಾ ನೀನು ಅಂತ. ನಾನು ಒಬ್ಬನಿಗೆಲ್ಲ ನಮ್ಮಂತ ಹುಡುಗರು 1 ಜನ ಇದ್ದೇವೆ ಆ ಸ್ಕೂಲಲ್ಲಿ ಎಲ್ಲದನ್ನು ಹೊಡೆದು ಮನೆ ಕಳ್ಸೋದು.
ಮನೆಗೆ ಹೋದ್ರೆ ಅಪ್ಪ ಅಮ್ಮ ಹೇಳೋರು, ಯಾಕಪ್ಪ ಬಂದ್ಬಿಟ್ಟೆ, ಸ್ಕೂಲ್ಗೆ ಹೋಗಿಲ್ಲ, ಅಮ್ಮ ಯೂನಿಫಾರ್ಮ್ ಇಲ್ಲ, ಅಪ್ಪ ಯೂನಿಫಾರ್ಮ್ ಇಲ್ಲ, ಸಂತೆ ಬಂದಿರೋ ಮಗನೇ ಕೊಡಿಸ್ತೀನಿ ನಾನು, ಸಂತೆಗೆ ಟೈಮ್ ತಗೊಳ್ಳೋರು ಮನೆಯವರು. ಮತ್ತೆ ಕ್ಲಾಸ್ ನೆಕ್ಸ್ಟ್ ಡೇ ಹೋಗಿವಿ, ಎಷ್ಟು ಮತ್ತೆ ಕೇಳೋರು, ಎಲ್ಲಿ ಯೂನಿಫಾರ್ಮ್ ಇಂದ ಬಂದಿದ್ಯಾ ಅಂತ. ಸಂತೆ ಮಾಡಿ ಕೊಡಿಸ್ತಾರಂತೆ ಸರ್, 4 ದಿವಸ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕ್ಲಾಸಿಗೆ ಬಿಡ್ತಿದ್ದಾರೆ. ಇದು ನಮ್ಮ ಬದುಕು. ಇವತ್ತು ನಮ್ಮ ಶ್ರಮ ವಹಿಸಿ ಯಾರಾಜ್ ಆಗ್ಲೇ ಹೇಳೋವಾಗ ಒಂದು ಮಾತಂದ್ರು, ರಾಜಕೀಯ ಅಧಿಕಾರಕ್ಕೆ ಬೇಕು ಅಂತಂದಿದ್ರೆ ನಾನು ಏನ್ ಬೇಕೋ ಆಗ್ಬೋದಾಗಿತ್ತು. MLA ಆಗ್ಬೇಕಾಗಿತ್ತು, MLC ಆಗ್ಬೇಕಾಗಿತ್ತು, MP ಆಗ್ಬೇಕಾಗಿತ್ತು, ಯಾವುದೋ ಚೇರ್ಮನ್ ಆಗ್ಬೇಕಾಗಿತ್ತು. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಮ್ದೇ ಸರ್ಕಾರ ಇದೆ, BJP ಅನ್ನೋ ಲೆಕ್ಕದಲ್ಲಿ ಹೋದ್ರೆ ನಾನೇ ನಮ್ದೇ ಸರ್ಕಾರ ಇದೆ, ಕೇಂದ್ರದಲ್ಲಿ ನಮ್ದೇ ಸರ್ಕಾರ ಇದೆ, ಏನಾದ್ರೂ ಆಗ್ಬೋದಾಗಿತ್ತು. ಈ ಬುದ್ಧಿವಂತರು ಯಾವ ಪಕ್ಷದಲ್ಲಿ ಯಾರಿಗೂ ಬೇಕಾಗಿಲ್ಲ. ಹಂಗಂತ ನಮ್ಮ ವಿಚಾರಗಳನ್ನ ನಾವು ಬಿಟ್ಕೊಡೋಕೆ ರಾಜಿ ಆಗಕ್ಕೆ ನಾನು ರೆಡಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ, ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಅವ್ರು ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಅವ್ರು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಮನೆ ಮನೆಗೂ ತಲುಪಲೇಬೇಕು, ಪ್ರತಿಯೊಬ್ಬ ಯುವಕರಿಗೂ ತಲುಪಲೇಬೇಕು. ಇವತ್ತು ನಾನು ಆರ್ಥಿಕವಾಗಿ ನಾನು ಕುಬೇರ ಏನಲ್ಲ, ಟಾಟಾ ಬಿರ್ಲಾ ಅಲ್ಲ. ನಾನು ಬಡವ್ರನ್ನ ಕಂಪೇರ್ ಮಾಡಿದ್ರೆ, ಚಪ್ಲಿಗಳನ್ನು ಕಂಪೇರ್ ಮಾಡಿದ್ರೆ, ಜೀತ ಮಾಡೋನ್ ಕಂಪೇರ್ ಮಾಡಿದ್ರೆ ನಾನು ಬೆಟರ್. ನಾನು ಸುಧಾರಿಸ್ಕೊಂಡಿದ್ದೀನಿ ಅಂತಂದ್ರೆ ನಾನು ಡಾಲರ್ಸ್ ಕಾಲೋನಿಯಲ್ಲಿ ಒಳ್ಳೆ ಮನೆ ಮಾಡಿದ್ದೀನಿ, ಲಕ್ಸುರಿ ಮನೆನೇ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ, ಕಷ್ಟಪಟ್ಟಿದ್ದೀನಿ. ಆ ದುಡ್ಡು ಹೇಗೆ ಬಂತು ಅಂತ ಒಬ್ಬ ದಲಿತ ಸಂಘಟನೆ ಪ್ರಮುಖರೊಬ್ಬರು ಪ್ರೆಸ್ ಮೀಟ್ ಮಾಡಿ, ಚೀನಾರಾಮ್ ಅವ್ರನ್ನ ಗಡೀಪಾರ್ ಮಾಡಬೇಕು, ಡಾಲರ್ಸ್ ಕಾಲೋನಿ 5 ಕೋಟಿ ರೂಪಾಯಿ ಮನೆ ಇದೆ, ಹೇಗ್ ಬಂತು ಗಡೀಪಾರ್? ಅದ್ಯಾಕೆ ಗಡೀಪಾರ್ ಮಾಡ್ತಾರೆ? ಲೆಕ್ಕ ಕೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಬಂತು ದುಡ್ಡಿಗೆ ಅಂತ ಲೆಕ್ಕ ಕೊಡ್ತೀನಿ, ಅದಕ್ಕೆ ಗಡೀಪಾರ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇವ್ರು ತಲೆನಾಗಿರೋದೇ ಗಡೀಪಾರ್ ವಿಷಯ ಬಿಟ್ರೆ ಬೇರೆ ಏನೂ ಗೊತ್ತಾಗಲ್ಲ ಅವ್ರು. ಈ ಕೂಪ ಮಂಡಪಗಳು ಅಂತ ಕರಿತೀವಿ ಅವ್ರನ್ನ. ಗಡೀಪಾರ್ಗೂ ನನ್ನ ಸಂಪಾದನೆ ಮಾಡೋ ಆಸ್ತಿಗೂ ಸಂಬಂಧ ಇದೆ. ನನ್ನ ಸಂಪಾದನೆ ಮಾಡೋ ಆಸ್ತಿದಲ್ಲಿ ಅಕ್ರಮ ಆಗಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ನು ಬರ್ತಾನೆ, ED ಅವ್ನು ಬರ್ತಾನೆ, ಕೇಳ್ತಾನೆ, ACB ಅವರು ಬರ್ತಾರೆ, ಅವರು ಕೇಳ್ತಾರೆ, ಕೇಳ್ಬೋದು, ಅವ್ರಿಗೂ ಅಧಿಕಾರ ಇದೆ. ಎಲ್ಲಪ್ಪ ಬಂದು ದುಡ್ಡು ಲೆಕ್ಕ ಇದೆ, ಕೊಡ್ತೀನಿ. ನಾನು ಬದುಕನ್ನು ನಿಮ್ಗೆ ಒಂದ್ಸಲ ಗಮನಿಸ್ಬಿಡ್ತೀನಿ. ನಾನು ಬಾಳೆಕಾಯಿ ಮಂಡಿ ಇದೆ ಬಿನಿ ಮೇಲೆ ಹಿಂಬಾಗ್ದೆ, ನಮ್ಮ DV ಪ್ರಸಾದ್ ಅಂತ ಒಬ್ಬ IAS ಆಫೀಸರ್ ಇದ್ರು, ಉದ್ಘಾಟನೆ ಮಾಡಿಕೊಟ್ಟಿದ್ದು. ಅಲ್ಲೊಂದು ಮಂಡಿಗಳಲ್ಲಿ ನಮ್ಮ 10 ಹುಡುಗರಿಗೆ ಮಂಡಿ ಕೊಟ್ಟಿದ್ದಾರೆ ಶುರುಕಾಸ್ತು ಆವಾಗ 95 ಅಲ್ಲಿ. ಆ 10 ಮಂಡಿಗಳನ್ನ ನಮ್ಮ ಹುಡುಗರಿಗೆ ಫಸ್ಟ್ ಕೊಟ್ಟು, ಇವತ್ತು ಕಮರ್ಷಿಯಲ್ ಚಾನಲ್ಗಳಲ್ಲಿ ಎಲ್ಲೆಲ್ಲಿ ಆರ್ಥಿಕವಾಗಿ ನಾವು ಸಬಲರಾಗ್ಬೋದು ಆ ಜಾಗಗಳಿಗೆಲ್ಲಾನು ರಿಸರ್ವೇಶನ್ ಇರ್ಲಿಲ್ಲ. ಮೊದಲು IAPMC ರಿಸರ್ವೇಶನ್ ಕೊಟ್ಟಿದ್ದು. ಬರೀ ಉದ್ಯೋಗಕ್ಕೆ ನಂಬ್ಕೊಂಡು ಕೂತ್ಕೋಬಾರ್ದು. ನಾವು ಉದ್ಯೋಗ ಪತಿಗಳು ಆಗ್ಬೇಕು. ಯಾರೋ ಕೊಡೋ ಉದ್ಯೋಗಕ್ಕೆ ಹೋಗಿ 10,000, 20,000, 50,000 ಸಂಬಳ ಕೊಡ್ತಾರೆ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಬೇಡ. ನಾವೇ ಸ್ವತಂತ್ರವಾಗಿ ದುಡಿಮೆ ಮಾಡೋಣ. ಸರ್ಕಾರದ ಯೋಜನೆಗಳಿದ್ದಾವೆ, ಅದ್ರ ಬಗ್ಗೆ ಇನ್ನೊಂದ್ಸರಿ ನಾನು ಪ್ರತ್ಯೇಕವಾಗಿ ಮಾತಾಡ್ತೀನಿ. ಸಮಯ ಗುರುಗಳು ಮಾತಾಡೋದಿದೆ, ಅವ್ರ ಮಾತು ಕೇಳಬೇಕು. ನೀವು ಬಹಳ ಅದ್ಭುತವಾದ ಮಾತುಗಳಿದೆ. ಅದ್ರ ಜೊತೆಗೆ ನಿಮ್ಮ ಮಾತುಗಳನ್ನು ನಾವು ಕೇಳಬೇಕು. ಇಲ್ಲಿ ಬಂದಿರ್ತಕ್ಕಂಥದ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೋ ಅಥವಾ ಏನೋ ಒಂದು ಭಾಷಣ ಮಾಡ್ತಾರೆ ಕೇಳ್ಕೊಳ್ಬೇಕಂತಲ್ಲ. ಇದು ವಿಚಾರ ಗೋಷ್ಠಿ, ಇದು ಚರ್ಚೆ ಆಗ್ಬೇಕು. ನಿಮಗೆ ಅನ್ಸಿದ್ದನ್ನ ನಿಮ್ಮ ಮನಸ್ಸಲ್ಲಿರೋದನ್ನು ಒಂದು ಸಂವಾದ ಮಾಡೋಣ. ನಿಮ್ಮ ಭಾವನೆಗಳು ನಾನು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಸಂಘಟನೆ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಸಂಘಟನೆಯನ್ನು ಬಹಳ ಅತಿಯಾಗಿ ಬೆಳೆಸಿದ್ರು ನಮ್ಗೆ ಏನಾಗ್ತದೆ ಅಂದ್ರೆ ಕೆಲವು ತುಕಡೆ ಗ್ಯಾಂಗ್ಗಳು, ಚೀನಾರಾಮು RSS, ಚೀನಾರಾಮು BJP. ಅರೆ BJP RSS ಅದು ಪಕ್ಕಕ್ಕೆ ಬಿಡ್ರಪ್ಪ. ನಮ್ಗೆ ಅನ್ನಕ್ಕಿಲ್ದೇ ಇರೋರು, ಊಟಕ್ಕಿಲ್ದೇ ಇರೋರು, ಚಪ್ಪಲಿ ಹಾಕಲಕ್ಕೆ ಚಪ್ಪಲಿಲ್ದೇ ಇರೋಂಥವ್ರು ಹೊಟ್ಟೆಸ್ಕೊಂಡು ಇವತ್ತು ಅನಾಥ ಸ್ಥಿತಿಯಲ್ಲಿ ಇದಾರಲ್ಲ, ಅವ್ರ ಬದುಕುಗಳು ಏನಾದ್ರು ಒಂದು ಹುಡುಕ್ಬೇಕಲ್ಲ, ನಾವು ಅವ್ರಿಗೆ ಏನಾದ್ರು ಒಂದು ಕೊಡಿಸ್ಬೇಕಲ್ಲ. ನಾನು ಕೋಲಾರದಲ್ಲಿ MP ಟಿಕೆಟ್ ನಂದೇ ಡಿಕ್ಲೇರ್ ಮಾಡಿದ್ರು. ನಾನು BJP ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಸೌತ್ ಇಂಡಿಯಾ 6 ಸ್ಟೇಟ್ ಇನ್ಚಾರ್ಜ್ ನಾನು ಡಿಕ್ಲೇರ್ ಮಾಡಿದ್ರು. ನಿನ್ ಟಿಕೆಟ್ ನಿನ್ಗೆ ಹೋಗು ಮಾಡ್ಕೊಪ್ಪ ಅಂತ. ನಾನು ಎಲೆಕ್ಷನ್ ನಿಂತ್ರೆ ಗುಲಾಮಗಿರಿ ಗುಲಾಮನ ಆಗ್ತೀನಿ. ಎಲ್ಲ ಒಂದ್ ಕಡೆ 4 ಜನರ ಮಧ್ಯೆ ಸಿಗಾಕತ್ತೀನಿ. ನಾನು ಚಿಂತಾಮಣಿ ಹುಡುಗರು ಬಂದವ್ರೆ, ಕೋಲಾರ ಹುಡುಗರು ಬಂದವ್ರೆ, ಮಾಲೂರು ಹುಡುಗರು ಬಂದವ್ರೆ. ನಾನು ಕೋಲಾರದಲ್ಲಿ MP ಆಗ್ಬೇಕಾಗಿತ್ತು. ನಾನು ನಿಮಗೂ ಗೊತ್ತಿದೆ, ಮುನ್ಸ್ವಾಮಿಗೂ ನನಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸದಲ್ಲಿ ಇದೆ ಅಂತ ನಾನೇ ಹೇಳ್ಕೊಲ್ಲ. ಮುನ್ಸ್ವಾಮಿ ಲೆವೆಲ್ ಏನು, ನನ್ನ ಲೆವೆಲ್ ಏನು, ನಾನೇನು, ನನ್ನ ಬದುಕೇನು, ನನ್ನ ಹೋರಾಟಗಳೇನು, ನಾನು ಹೇಗೆ ಬೆಳೆದೆ ಅನ್ನೋದನ್ನ ನಾನು ಅದಕ್ಕಾಗಿ ಒಂದು ಬುಕ್ಕು ಬರೆದಿದ್ದೀನಿ. ಬಲಿತ ದಲಿತರ ತುಳಿತ ನನ್ನ ಜನಾನಾಥ ಅಂತಕ್ಕಂಥ ಒಂದು ವಿಶೇಷವಾದಂಥ ಪುಸ್ತಕವನ್ನ ಬರೆದಿದ್ದೀನಿ. ಅದರಲ್ಲಿ 10 PhD ಮಾಡ್ಬೋದು. PhD ಮಾಡೋದು ಇವತ್ತು ಏನಾದ್ರು ಆಯ್ಕೆ ಮಾಡ್ಕೊಂಡು ಆ ಸಬ್ಜೆಕ್ಟ್ ಮೇಲೆ 10 PhD ಮಾಡೋಷ್ಟು ಸಬ್ಜೆಕ್ಟ್ ಅದ್ರಲ್ಲಿ ಇದೆ, ಮಾಡ್ಕೋಬಹುದು. ಅದನ್ನ ಹೇಳ್ತೀನಿ. ಅದನ್ನ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ರಾಜ್ಯದಲ್ಲಿ ಎಷ್ಟು ಭಾಷಾಂತರ ಇಂಗ್ಲಿಷಲ್ಲಿ ಆಗಿದೆ, ಹಿಂದಿಯಲ್ಲಾಗಿದೆ, ತೆಲುಗಲ್ಲಾಗಿದೆ. ಇಡೀ ದೇಶನ ನಾನು ಕಾಲಕ್ಕೆ ಚಕ್ರ ಕಟ್ಕೊಂಡ್ಬಿಟ್ಟಿದ್ದೀನಿ. ಹೋಗ್ತೀನಿ. ಆ ಪುಸ್ತಕಕ್ಕೆ ಮುನ್ನುಡಿ ಬರೆದವರು ಗೋಪಾಲ್ ಗೌಡ್ರು ಹೇಳಿದ್ರು, ಪುಸ್ತಕ ಬಿಡುಗಡೆ ಮಾಡ್ತಾ ಹೇಳಿದ್ರು, ಮುನ್ನುಡಿ ಬರೆದವರು. ಅದ್ರಲ್ಲಿ ನೋಡ್ಬೇಕು, ನೀವು ಓದ್ಬೇಕು ಅದೆಲ್ಲಾನು. ಅವ್ರು ಹೇಳ್ತಾರೆ, ಇದು ಪುಸ್ತಕ ಅಲ್ಲ, ಇದು ಸ್ಫೋಟಕ. ಇದು ರಾಜಕಾರಣ ಮಾಡ್ಕೊಂಡು ಕೂತ್ಕೋಬೇಡ, ಹೊರಡು, ದೇಶ ಸುತ್ತು, ದೇಶದಲ್ಲಿ ಜನಕ್ಕೆ ಮನವರಿಕೆ ಮಾಡು, ಒಂದು ಸಮಾಜವನ್ನ ಬದಲಾಯಿಸುವಂತ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡು ಅಂತಕ್ಕಂಥ ಮಾತನ್ನ ನಮಗೆ ಹೇಳಿರುತ್ತದು. ಅವ್ರ ವೇದಿಕೆ ಮೇಲೆ ಸಂತೋಷ್ ಹೆಗಡೆ ಅವರು ಆ ಪುಸ್ತಕ ಬಿಡುಗಡೆ ಮಾಡಿದ್ರು. ಅದಾದ್ಮೇಲೆ ಶ್ರೀಧರ್ ಅಂತ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಅವ್ರು ಬಂದಿದ್ರು. ಬನ್ನೂರು ಮಠರು ಅವರು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ನನ್ನ ಇದ್ರಲ್ಲಿ ರಾಜಕೀಯ ಮಾಡಕ್ ಹೋಗಿಲ್ಲ, ರಾಜಕೀಯ ಸೇರಿಸಿಲ್ಲ. ಸಂಜಯ್ ಪಾಸ್ವಾನ್ ಅಂತ ಬಿಹಾರದ ಒಬ್ಬರು ಬಂದಿದ್ರು, ಸಮಾಜ ಕಲ್ಯಾಣ ಸಚಿವರಾಗಿದ್ರು ಹಿಂದೆ ಅವರು.
ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗ ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಅವರು ನಮ್ಮ ಭಾವನೆಗಳಿಗೆ ಸ್ಪಂದಿಸಿದ್ದಾರೆ. ಇಲ್ಲ, ನಿಮ್ಮ ವಿಚಾರ ಸರಿ ಇದೆ, ನಾನು ನಿಮ್ಮ ಜೊತೆಗಿರ್ತೇನೆ, ನೀವು ಮುಂದುವರಿಸಿ ಅಂತಕ್ಕಂಥ ಮಾತನ್ನ ಇಡೀ ರಾಷ್ಟ್ರಾದ್ಯಂತ ಇವತ್ತು ಯುವಕರು, ಗುಜರಾತ್ ಅಲ್ಲಿ ನಮ್ಮ ಸಂಘಟನೆ ಇದೆ, ರಾಜಸ್ಥಾನದಲ್ಲಿ ನಮ್ಮ ಸಂಘಟನೆ, ನಮ್ಮ ಪಂಜಾಬ್ ಅಲ್ಲಿ ಒಬ್ಬ ರಿಟೈರ್ಡ್ IAS ಆಫೀಸರ್, ನೀವು ಕೇಳಿದ್ರೆ ನೀವು ಅದ್ರ ಬಗ್ಗೆ ಗಾಬರಿ ಆಗ್ತೀರಾ. ರಿಟೈರ್ಡ್ IAS ಆಫೀಸರ್, ಚೀಫ್ ಸೆಕ್ರೆಟರಿ ಪಂಜಾಬ್ಗೆ, ಸ್ವರ್ಣ ಸಿಂಗ್ ಅಂತ. ಸ್ವರ್ಣ ಸಿಂಗ್ ಅನ್ನೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ನಂದು ನಾರ್ತ್ ಇಂಡಿಯಾದಲ್ಲಿ 100 TV ಚಾನಲ್ಗಳಲ್ಲಿ ನಂದು ಇಂಟರ್ವ್ಯೂ ನಡೀತಾನೆ ಇರ್ತದೆ, CV-ನಲ್ಲಿ ಬರ್ತಾ ಇರ್ತದೆ. ನನ್ನ ಹತ್ರ ಯಾರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಇದ್ರೆ ಅವ್ರಿಗೆಲ್ಲ ಗೊತ್ತಾಗ್ತದೆ ನಾನು ಎಷ್ಟು ಭಾಷಣ ಬರ್ತಾವೆ, ಎಷ್ಟು ಕಾರ್ಯಕ್ರಮ ಬರ್ತಾವೆ ಅಂತ. ಅದನ್ನು ನಾನು ಮಾಡೋಣ. ಆಮೇಲೆ ನಿಮ್ಮೆಲ್ಲರೂ ನಂಬರ್ ಕೊಡಿ, ನಿಮಗೂ ವಾಟ್ಸಪ್ ಲಿಂಕ್ ಮಾಡ್ತೀನಿ, ಅದನ್ನು ನೀವು ಗಮನಿಸ್ಬೋದಾಗ್ತದೆ. ಆದರೆ ಆ ರಿಟೈರ್ಡ್ IAS ಆಫೀಸರ್ ಸ್ವರ್ಣ ಸಿಂಗ್ ಅನ್ನೋರು ನನಗೊಂದು ಪೋಸ್ಟ್ ಕೊಡಿ, ನನಗೆ ನಿಮ್ಮ ವಿಚಾರ ಸರಿ ಇದೆ, ನಾನೊಬ್ಬ ಬಾಂಡೆಡ್ ಲೇಬರ್ ಮಗ, ನಾನು ಜೀತದಾಳು ಮಗ, ನಾನು IAS ಮಾಡ್ಕೊಂಡ್ಬಿಟ್ಟೆ. ಇವತ್ತು ನನ್ನ ಮಗ ಒಬ್ಬನ IAS ಮಾಡಿದ್ದಾನೆ ಜನರಲ್ ಕೋಟಾದಲ್ಲಿ, ಇನ್ನೊಬ್ಬ ಮಗ ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ, ಬಿಸ್ನೆಸ್ ಮಾಡ್ತಾ ಇದ್ದಾನೆ. ನನ್ನ ಪಂಜಾಬಲ್ಲಿ ಬಡತನ ಅಂದ್ರೆ ಬಡತನ, ಕಿತ್ತು ತಿನ್ನೋ ಬಡತನ ಇದೆ ಅಲ್ಲಿ. ನಮ್ಗೆ ಗೊತ್ತಿರ್ಬೋದು, ಪಂಜಾಬ್ ಅಂದ್ರೆ ಬಹಳ ಶ್ರೀಮಂತರ ರಾಜ್ಯ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಶ್ರೀಮಂತರು ಇದ್ದಾರೆ, ಶ್ರೀಮಂತರಲ್ಲಿ ಬಡವರಲ್ಲಿ ಇದ್ದಾರೆ. ಅವರು ಜೀತ ಮಾಡ್ತಾ ಇದ್ದಾರೆ. ಇವತ್ತು ಆ ಜೀತ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ನಮ್ಮ ಅಣ್ತಮ್ಮಂದ್ರಿಗೋಸ್ಕರ ನಾನು ನಿಮ್ ಜೊತೆ ಕೈ ಜೋಡಿಸ್ತೇನೆ, ನನಗೆ ನಾವು ನಾರ್ತ್ ಇಂಡಿಯಾ ಇನ್ಚಾರ್ಜ್ ಕೊಡಿ, ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಅವ್ರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರು ರಾಷ್ಟ್ರೀಯ ಉಪಾಧ್ಯಕ್ಷ ಮಾಡಿದ್ದೀನಿ. ನಮ್ಮ ಸಂಘಟನೆಗೆ ಒಬ್ಬ ಚೀಫ್ ಸೆಕ್ರೆಟರಿ IAS ರಿಟೈರ್ಡ್, ಅವ್ರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಎಷ್ಟು ಜನ IRS ಸೇರ್ಕೊಂಡಿದ್ದಾರೆ, IAPS ಸೇರ್ಕೊಂಡಿದ್ದಾರೆ, ಜಡ್ಜಿಗಳ ಜೊತೆ ನಮ್ಮ ಜೊತೆಲಿದ್ದಾರೆ ಸಂಘಟನೆಯಲ್ಲಿ. ನಾನು ಇದೆಲ್ಲ ಯಾಕೆ ಹೇಳ್ಬೇಕಾಗ್ತದೆ, ನಮ್ಮ ಮನಸ್ಸು ಬಿಚ್ಚಿ ಮಾತಾಡ್ಬೇಕಾಗ್ತದೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡ್ಬೇಕಾಗ್ತದೆ. ಅವ್ರಿಗೂ ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿರ್ತಕ್ಕಂಥ ಅಮೃತ ಹಳ್ಳಿಯಲ್ಲಿ ಇರ್ತಕ್ಕಂಥ ಗುಡಿಸಲಲ್ಲಿ ಇವತ್ತು ಹೆಂಚಿನ ಮನೆ, ಸೀಟ್ ಮನೆಯಲ್ಲಿ ಎಲ್ಲೆಲ್ಲಿ ಬದುಕ್ತಾ ಇದ್ದಾರೋ, ಚಪ್ಪಲಿ ಹೊಲ್ಕೊಂಡು, ಜೀತ ಮಾಡ್ಕೊಂಡು, ಕೂಲಿ ಮಾಡ್ಕೊಂಡು, ಒಂದೊಂದು ಊಟಕ್ಕೂ ಇಲ್ಲಿರ್ತಕ್ಕಂಥ ವನವಾಸ ಮಾಡ್ತಕ್ಕಂಥ ನಮ್ಮ ಅಣ್ತಮ್ಮದ್ರ ಬಗ್ಗೆ ನಾವು ಚಿಂತನೆ ಮಾಡದೆ ಹೋದ್ರೆ, ಯಾರು ಮಾಡದೆ ಹೋದ್ರೆ, ದೊಡ್ಡ ದೊಡ್ಡ ಸಂಘಟನೆಗಳು ಏನೇನೋ ವಿಷಯವಾಗಿ ಮಾತಾಡ್ತಾರೆ, ವಿಚಿತ್ರವಾಗಿ ಮಾತಾಡ್ತಾರೆ. ಮನೋವಾದಿಗಳು, ಕೋಮುವಾದಿಗಳು, ಯಾರ್ಯಾರೋ ಏನೇನೋ ಮಾಡ್ಬಿಟ್ರು, ಆ ಕಾಲದಲ್ಲಿ ಹೆಂಗಾಯ್ತು, ಚಾರ್ವಾಕರದು ಯಾರ್ಯಾರ್ದೋ ಕತೆ ತಗೊಂಡು ಮಾತಾಡ್ತಾರೆ. ಬಿಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ಮೇಲೆ ಅವೆಲ್ಲ ಸತ್ತೋದ್ರು. ಇವತ್ತು ನಮ್ಮನ್ನ ಯಾರಾದ್ರೂ ಪ್ರೀತಿಯಿಂದ ಕಾಣ್ತಾರೆ, ಮುದ್ದಾಡ್ತಾರೆ ಅಂತಂದ್ರೆ ಇವತ್ತು ಎಲ್ಲಾ ಮಾನವೀಯತೆ ಇರ್ತಕ್ಕಂಥ. ನಾನು ಆಗ್ಲೇ ಅಣ್ಣನ ಪರಿಚಯ ಮಾಡಿದೆ ನಿಮ್ಗೆ. ನಾನಿವತ್ತು ಆರ್ಥಿಕವಾಗಿ ಬೆಂಗಳೂರಿನಾಗ ಹುಡ್ಕೊಂಡಿದ್ದೀನಿ, ಇಷ್ಟೆಲ್ಲ ಬೆಳೆದಿದ್ದ ಕಾರಣ, ಇರೋಕ್ ಮನೆ ಮಾಡೋದ್ ಕಾರಣ ಡಾಕ್ಟರ್ ಸೋಮಶೇಖರ್ ಅವರು ನನ್ಗೆ ಕರೆದು, ನನಗೆ ನಾವು ಕರೆದು ಹೇಳ್ಬೇಕಾಗಿರ್ಲಿಲ್ಲ, ನನ್ಗೊಂದು 3 ಲಕ್ಷ ಕೊಡ್ಸಿದ್ರು. ಯಾವುದೋ ಒಂದು ಕೆಲಸ ಅವರೇ ಮಾಡ್ಕೊಟ್ಟಿದ್ರು, ಅದಕ್ಕೆ 3 ಲಕ್ಷ ನನಗೆ ಕೊಡ್ಸಿದ್ರು. ಅದನ್ನ ಹೇಳ್ಬೇಡಪ್ಪ ಇಲ್ಲೋ ಅಂತಾರೆ, ನಾನು ಹೇಳಕ್ಕಿಲ್ಲದೆ ಮನಸ್ಸು ಒಪ್ಪಲ್ಲ. ಅವಾಗ ಕೊಟ್ಟಿದ್ದು 3 ಲಕ್ಷ. ಇವತ್ತು ನಾನು ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚು ಕಮ್ಮಿ ಅಂದ್ರೂ ನಾನು 300 ಕೋಟಿ ರೂಪಾಯಿ ಆಗಿದ್ದೀನಿ. ಬಿಸ್ನೆಸ್ ಮಾಡಿದ್ದೀನಿ. ಯಾವುದೋ ಒಂದು ಜಮೀನು ತಗೊಂಡೆ, ಆ 12 ಲಕ್ಷಕ್ಕೆ ಒಂದು ಜಮೀನು ತಗೊಂಡೆ. ಆ ಜಮೀನ ಮಾರಾಟ ಮಾಡಿದೆ, 9 ಕೋಟಿ ಬಂತು. ನಾನೇ ಬಿಸಾಕ್ಬಿಲ್ಲ, ನನ್ಗೆ ಯಾಕೆ ದುಡ್ಡು ಬಂತು, ಬೇಡ ತಗೊಂಡ್ರಪ್ಪ ಅಂತ ಇಟ್ಕೊಂಡಿದ್ದೀನಿ. ಅದನ್ನ ಇನ್ನೊಂದು ಕಡೆ ಹಾಕಿದೆ, ಇನ್ನೊಂದು ಕಡೆ ಹಾಕಿದೆ, ಲೇಔಟ್ ಮಾಡಿದೆ, ಏನೇನೋ ಮಾಡಿದ್ದೀನಿ. ಯಾರಿಗೂ ಮೋಸ ಮಾಡಿಲ್ಲ. ನಾನು ಇಲ್ಲಿವರೆಗೂ ಒಂದು ಕಾಫಿ, ಟೀ, ಸ್ಮೋಕು, ಡ್ರಿಂಕ್ಸು, ರಿಯಲ್ ಎಸ್ಟೇಟು, ಒಂದು ಎಲ್ಲವನ್ನು ಕೊಡೋಗಿವೆ, ಯಾವುದೋ ಒಂದು ಜಾಗಕ್ಕೆ ಬೋರ್ಡ್ ಹಾಕಿ, ಅಂಬೇಡ್ಕರ್ ಬೋರ್ಡ್ ಹಾಕಿ ರೋಲ್ ಕಾಲ್ ಮಾಡುವ ಕೆಲಸ ನಾನು ಮಾಡಿಲ್ಲ. ನಾನು ಬಾಳೆಕಾಯಿ ಮಂಡಿಗಳಲ್ಲಿ ಬಿಸ್ನೆಸ್ ಮಾಡ್ತೇನೆ. ನಿಮಗೆ ಗೊತ್ತಿರ್ಬೋದು, ಕೆಲವು ಕೆರೆಗಳು ನೋಡಿರ್ಬೇಕು. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಒಂದು ಕೆರೆ ಇದೆ, ಒಂದು ಸುಂದರವಾದ ಕೆರೆ. ಆ ಕೆರೆ ನಾನು 10 ವರ್ಷದಿಂದ ಮೀನು ಸಾಕಾಣಿಕೆ ಮಾಡ್ತೀನಿ. ತಿಂಗಳಿಗೆ ಏನಾದ್ರು 10-15 ಲಕ್ಷ ರೂಪಾಯಿ ಲಾಭ ಬರ್ತದೆ. ಮೀನು ಮರಿ ಬಿಟ್ಬಿಟ್ಟಿದ್ದೀನಿ, ಅದು ಪಾಡ್ಗದ್ ಬೆಳೀತಾ ಇದೆ, ನಾನು ಭಾಷಣ ಮಾಡ್ತಾ ಇದ್ದೀನಿ. ಮೀನು ಹಿಡಿಯೋದು ಬರ್ತಾನೆ, ಹಿಡಿತಾನೆ, ತಗೊಂಡು ಮಾರ್ತಾನೆ, ತಿನ್ನೋರು ತಿಂತಾರೆ. ನನಗೆ ಬರೋಬೇಕಾದ ದುಡ್ಡು ನನಗೆ ತಿಂಗಳಿಗೆ ಏನಾದ್ರು 10-15 ಲಕ್ಷ ದುಡ್ಡು ಅಂತೂ ಬರ್ತದೆ. ಪತ್ರಕರ್ತರು ಎಲ್ಲ ಕೇಳಿಸ್ಕೊಂಡ್ಬಿಟ್ಟವು, ತೊಂದರೆ ಇಲ್ಲ. ಅವ್ರಿಗೂ ಗೊತ್ತಿದೆ ನನಗೂ, ನನ್ನ ಭಾವನೆಗಳು ಗೊತ್ತಿದೆ. ನನಗೆ ನೋವಾಗ್ತದೆ, ಬಾಧೆ ಆಗ್ತದೆ. ನಾವು ಆರ್ಥಿಕವಾಗಿ ಬೆಳಿಬೇಕು, ನಿಮಗೂ ಆರ್ಥಿಕವಾಗಿ ಬೆಳೀತಕ್ಕಂಥ ಒಂದು ಚಿಂತನೆಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು. ಸಮಯ ಸಾಕಾಗಲ್ಲ, ಗುರುಗಳು ಮಾತಾಡೋದಿದೆ, ಅಣ್ಣ ಮಾತಾಡೋದಿದೆ. ಅವರೆಲ್ಲ ಬಹಳ ದೊಡ್ಡ ಹೃದಯವಂತ ನಾಯಕರು ಇಲ್ಲಿ ಬಂದಿರ್ತಕ್ಕಂಥ. ಜಾಸ್ತಿ ಜನ ಯಾರನ್ನೂ ಕರೆದಿಲ್ಲ ನಾವು, ಯಾಕಂದ್ರೆ ಲಿಮಿಟ್ ಆಗಿ ಕರಿಬೇಕು, ಲಿಮಿಟ್ ಆಗಿ ವಿಚಾರಗಳನ್ನ ಹಂಚ್ಕೋಬೇಕು ಅನ್ನೋ ದೃಷ್ಟಿಯಿಂದ. ಆಮೇಲೆ ನಮಗೆ ಬಹಳ ಮುಖ್ಯವಾದಂಥ ಗುರುಗಳ ಭಾಷಣ ನೀವು ಕೇಳಲೇಬೇಕು. ನಾನು ಅವ್ರ ಭಾಷಣ ಮಾಡೋದ್ರಿಂದ ನಾನು ಮಾತಾಡೋಕೆ ಹೋಗೋದಿಲ್ಲ. ಆದರೆ ನಿಮ್ಗೊಂದು ಈ ಪುಸ್ತಕ ಇದೆ. ಇವತ್ತು ನಾನು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ಗಂಟ ನಾನು ಎಲ್ಲ ರಾಜ್ಯಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥ ದಲಿತರ ಸ್ಥಿತಿಗತಿಗಳಲ್ಲಿ ಸೇರಿಸಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1850ರಲ್ಲಿ ಬರೋಡಾ ಮಹಾರಾಜರು, ಸಾವು ಮಹಾರಾಜರು ಏನು ಮೀಸಲಾತಿಯನ್ನು ತಂದ್ರು, ಅಲ್ಲಿಂದ ಹಿಡಿದು 2020ರವರೆಗೂ ಸಮಗ್ರವಾದ ಅಧ್ಯಯನ ಇದರಲ್ಲಿದೆ. ಯಾರನ್ನೋ ಮೆಚ್ಚಿಸೋಕು ಅಲ್ಲ, ಯಾರ್ಯಾರು ಎಷ್ಟೆಷ್ಟು ಸಾರಿ ಮೀಸಲಾತಿಯನ್ನು ತಿಂದಿದ್ದಾರೆ, ಯಾರ್ಯಾರು ಇದುವರೆಗೂ ಏನೇನೋ ಸೌಲಭ್ಯಗಳು ತಗೊಂಡಿದ್ದಾರೆ, ಅವೆಲ್ಲವನ್ನ ಸಂಪೂರ್ಣವಾದ ಅಧ್ಯಯನ ಅದರಲ್ಲಿ ಮಾಡಿ ಇಟ್ಟಿದ್ದೇನೆ. ಯಾವುದೋ ಕಾಂಟ್ರವರ್ಸಿ ಇಶ್ಯೂ ಇಲ್ಲ. ಸತ್ಯವನ್ನ ಬರೆದಿದ್ದೇವೆ, ಸತ್ಯವನ್ನ ತಿಳಿಸ್ಬೇಕು, ಅದು ಪ್ರಾಮುಖ್ಯತೆ ಇದೆ.
ನಮಗೆ ಇವತ್ತು ಸಂವಿಧಾನ ಜಾರಿಯಾಗಿ 72 ವರ್ಷ ಆಗ್ತಾ ಬಂದಿದೆ. ಸಂವಿಧಾನ ಇವತ್ತು ಸಮರ್ಪಣೆ ಮಾಡುವಂಥದ್ದು ಬಾಬಾ ಸಾಹೇಬ್ರು. ಅವ್ರ ಕನಸು, ಅವರ ಬಾಧೆ, ಅವರ ನೋವುಗಳು ಯಾವ ಜಗತ್ತಲ್ಲಿ ಯಾರಿಗೂ ಆಗಲ್ಲ. ಇವತ್ತು ನಾವೆಲ್ಲ ವಿದ್ಯಾವಂತರಿದ್ದೀವಿ. ಎಲ್ಲರ ಕೈಲೂ ಮೊಬೈಲ್ ಇದೆ, ಎಲ್ಲರ ಕೈಲೂ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲರ ಕೈಲೂ ಟಿವಿಗಳಿದ್ದಾವೆ, ಚಾನಲ್ಗಳಿದ್ದಾವೆ, ಎಲ್ಲ ಇದ್ದಾವೆ. ಅವತ್ತು ಅವ್ರಿಗೆ ಯಾರಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರಿದ್ರು? ಯಾರು ಪ್ರಚಾರ ಮಾಡ್ತಾ ಇದ್ರು? ಒಂದ್ ಕಡೆ ಗಾಂಧಿ ಹರಿಜನ ಅಂತ ನಮ್ಗೆ ಹೆಸರಿಟ್ಬಿಟ್ಟು ಅವ್ರನ್ನೆಲ್ಲ ಅರ್ಜೆಂಟ್ನೆಲ್ಲ ಅವ್ರ ಕಡೆ ಹೇಳ್ಕೊಂಡ್ಬಿಟ್ಟಿದ್ರು. ವಿದ್ಯಾವಂತರು ಇಲ್ಲ. ಆದ್ರೂ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ತಿಳ್ಕೊಂಡಂತವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಲಿ ಇದ್ದಂಥವ್ರು ಲಕ್ಷಾಂತರ ಜನ. ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ಇವತ್ತೇನಾದ್ರೂ KJP ಬರ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಸುದ್ದಿ ಹೇಗೋ ಗೊತ್ತಾದ್ರೆ ಬುತ್ತಿ ಕಟ್ಕೊಂಡು ಇಷ್ಟು ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಚಾಕು ಇಟ್ಕೊಂಡು ಬುತ್ತಿ ತಗಲಾಕೊಂಡು ಸಾವಿರಾರು ಜನ, ಲಕ್ಷಾಂತರ ಜನ ಅವ್ರ ಜೊತೆ ಹೋಗಿ ಭಾಷಣ ಕೇಳೋರು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಂಗಳೂರಿಗೆ ಬಂದಾಗ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವ್ರ ತಂದೆ ಗಂಗಾಧರಯ್ಯನವರು, ಶಿವಲಿಂಗಯ್ಯನವರು, ಭಾಳ ಜನ ಕುಬೇರು, ಭಾಳ ಜನ ಪ್ರಮುಖರು ಹೋಗಿ ಎಲ್ಲ ಈ ಬುತ್ತಿ ಪಟ್ಟಿಗೆ ಇಟ್ಕೊಂಡು ಅವ್ರು ಭಾಷಣ ಮಾಡ್ತಾ ಇದ್ರೆ ಕೇಳ್ಕೊಂಡು ಕೂತಿದ್ರಂತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಮುಗಿದ್ಮೇಲೆ ಅವ್ರನ್ನ ಕರೆದ್ರಂತೆ, ಯಾರು ನೀವೆಲ್ಲ ಅಂತ. ಅಂದರೆ ಅವ್ರಿಗೆ ಸಿದ್ಧಗಂಗಾ ಸ್ವಾಮೀಜಿಗಳ ಪ್ರಭಾವ, ಮಠದ ಪ್ರಭಾವ ಎಲ್ಲ ಇಟ್ಕೊಂಡಿದ್ರು, ಕೂತಿದ್ರು. ಆಗ ಹೇಳ್ತಾರಂತೆ, ನೋಡಿ ನೀವೆಲ್ಲ ವಿದ್ಯಾಸಂಸ್ಥೆ ಮಾಡಿ, ವಿದ್ಯೆ ಕೊಡಿ ನಮ್ಮವ್ರಿಗೆ, ನೀವು ಈ ತರ ಕೂತ್ಕೊಂಡು ಒಪ್ಪೋದಿಲ್ಲ ಅಂದ್ರತ್ತೆ. ಅದರಿಂದ ನೋಡಿ ಇವತ್ತು ಗಂಗಾಧರಯ್ಯನವ್ರು ಕಟ್ಟಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಜಗತ್ ಪ್ರಸಿದ್ಧಿ ಆಗಿದ್ದಾವೆ. ಇವತ್ತು ಅಂಬೇಡ್ಕರ್ ವಿದ್ಯಾಸಂಸ್ಥೆಗಳು ಇವತ್ತು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೇರಣೆಯಿಂದ ಆಗಿರುತ್ತವು. ಅವ್ರು ಕೊಟ್ಟಂತ ಮಾರ್ಗದರ್ಶನ ಆಗದಂಥವು ಎಲ್ಲ. ಗಂಗಾಧರಯ್ಯನವರು ಸಾಮಾನ್ಯ ವ್ಯಕ್ತಿ ಆಗಿದ್ದಂಥವ್ರು, ಡಾಕ್ಟರ್ ಪರಮೇಶ್ವರ್ ತಂದೆ. ಇವತ್ತು ಎಲ್ಲ ಸಂಸ್ಥೆಗಳು ಬೆಳೆಯೋದಕ್ಕೆ ವಿದ್ಯಾಸಂಸ್ಥೆಗಳು ಮಾಡಿ ಅಂತ ಹೇಳಿದ ಉದ್ದೇಶ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೈಸೂರು ಮಹಾರಾಜರು ಇಲ್ಲಿ ನಮ್ಮ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಒಂದು ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅನ್ನೋ ಸಂಸ್ಥೆಗೆ 5 ಎಕರೆ ಜಮೀನು ದಾನ ಮಾಡಿದ್ದಾರೆ. 5 ಎಕರೆ ಜಮೀನು ಕೊಟ್ಟಿರೋದನ್ನ ನಮ್ಮವ್ರು ತಿಳ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅದು ಆಸ್ತಿ ಅದು. ಅವ್ರು ಆ ವಿದ್ಯಾಸಂಸ್ಥೆಗಂತ ಬಿಟ್ಟು ಇವತ್ತು ಆ ಜಾಗದಲ್ಲಿ ಏನೇನೋ ನಡೀತಾ ಇದೆ. ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲಿ ಏನ್ ನಡೀತಾ ಇದೆ, ಯಾರು ತಿಂತಾ ಇದ್ದಾರೆ, ಏನು ಹೊಲಸು ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತಿದೆ ನನಗೆ. ಆ ವಿದ್ಯಾಸಂಸ್ಥೆನ ಕಬ್ಜಾ ಮಾಡ್ಕೊಂಡಿದ್ದಾರೆ ಕೆಲವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ನನಸು ಮಾಡೋಂಥ ಒಂದು ತರಬೇತಿ ಕೇಂದ್ರಗಳು ಮಾಡಲಿಲ್ಲ. ಅಲ್ಲಿ ಬೇಕಾದಂತ ಅವಶ್ಯಕತೆ ಇರುತ್ತೆ ಮಾಡಲಿಲ್ಲ. ಆರಾಮಾಗಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಲ್ಲಿ. ಈಗ ನೀವೆಲ್ಲ ಗಂಭೀರವಾಗಿ ಇದ್ರ ಬಗ್ಗೆ ತಗೋಬೇಕು. ಮತ್ತೆ ನೀವು ಯಾರು ಹೋರಾಟ ಮಾಡಬೇಕು ಅಂತಂದ್ರೆ ಕ್ರಾಂತಿ ಮಾಡಬೇಕು, ಗಲಾಟೆ ಮಾಡಬೇಕು, ಗಲಭೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಸಮಸ್ಯೆಗಳನ್ನ ಸಮರ್ಪಕವಾಗಿ ಅದನ್ನ ಹಂಚ್ಕೊಳ್ಳೋಂಥ ಕೆಲಸ ಆಗಬೇಕು. ಆಮೇಲೆ ಈಗ ಮುಕ್ತವಾಗಿ ನಾನು ಭಾಷಣ ಬೇಗ ಜಾಸ್ತಿ ಮಾತಾಡೋದಿಲ್ಲ, ನಿಲ್ಲಿಸ್ತೇನೆ. ಮತ್ತೆ ಆಮೇಲೆ ಬೇಕಾದ್ರೆ ನಿಮ್ಗೆ ಸಂವಾದದಲ್ಲಿ ಭಾಗವಹಿಸ್ತೇನೆ. ನಿಮ್ಗೆ ಯಾರ್ಯಾರಿಗೆ ಏನೇನು ಹೇಳ್ಬೇಕು ಅನ್ಸುತ್ತೆ ಒಂದೊಂದು 2 ನಿಮಿಷದಲ್ಲಿ ನಿಮ್ಮ ಅಭಿಪ್ರಾಯಗಳು. ಕ್ವಶನ್ ಮಾಡೋದೇ ಒಂದು ಅಭಿಪ್ರಾಯ ಅಲ್ಲ, ನಿಮಗೆ ಗೊತ್ತಿರ್ತಕ್ಕಂಥದ್ದು. ಈಗ ಇಷ್ಟೊತ್ತು ಮಾತಾಡಿದಂಥ ವಿಷಯ ತಿಳ್ಕೊಂಡಿದ್ರು, ಸಾರ್ವಜನಿಕವಾಗಿ ಇದ್ದಂಥ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಂಡ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ಮಾತಾಡೋದಕ್ಕೆ ಮುಕ್ತವಾದ ಅವಕಾಶ ಇದೆ. ಆಮೇಲೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗುರುಗಳು ಲಾಸ್ಟಲ್ಲಿ ಮಾತಾಡ್ತಾರೆ. ಮತ್ತೆ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಮಾತಾದ್ಮೇಲೆ ಗುರುಗಳು ಮಾತಾಡ್ತಾರೆ. ನಮ್ಮ ಮಾತು ಮುಗಿದ್ಮೇಲೆ ನಿಮ್ಮ ಮಾತು ಕೇಳಿದ್ಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮ್ಮ ಪತ್ರಕರ್ತರು ಅವರು ಬೇರೆ ಬೇರೆ ಕೆಲಸಗಳಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲೆ ಹೂವು ಹಾಕ್ಬೇಕು ಅನ್ನೋದು ಅವರು ಬೇಡಿಕೆ ಇದೆ. ಭಾಷಣ ಮಧ್ಯೆ ತಳಿ ಬಂದಂತೆ ನಿಲ್ಲಿಸ್ತಾರೆ ನನ್ನ. ನಾನು ಮಾತನ್ನ ನಿಲ್ಲಿಸಿ ನಿಮ್ಮೆಲ್ಲರಿಗೂ ಮತ್ತೊಂದ್ಸರಿ ಅಭಿನಂದನೆ ಅರ್ಪಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಅದು ಎಲ್ಲರಿಗೂ ಇನ್ನೂ ಜಾರಿ ಆಗಬೇಕು, ಸರಿಯಾದ ರೀತಿಯಲ್ಲಿ ಜಾರಿ ಆಗಲಿಲ್ಲ, ಆ ಜಾರಿ ಆಗೋ ಕೆಲಸ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.